ನೋಡಿ ಸ್ನೇಹಿತರೆ, ಮೆಸೇಜ್ ಏನಂತ ಹಾಕಿದ್ದಾರೆ, ದಯಾನಂದ್ ಅಂತೇಳಿ, ನೀವು ಎಷ್ಟು ವರ್ಷಗಳ ಕಾಲದಿಂದ ಡ್ರೈವರ್ ಆಗಿದ್ದೀರಾ ಎಂದು ಗೊತ್ತಾಗಲಿಲ್ಲ. ಅಲ್ಲ ಸ್ವಾಮಿ, ವೀಲ್ ಬೋಲ್ಟ್ ಲಾರಿ ನಮ್ಮದು ಕರ್ನಾಟಕ ಗಾಡಿ ಆಗಿರೋದಕ್ಕೆ ಇಲ್ಲಿ ನಿಲ್ಸಕ್ಕೆ KA ಗಾಡಿ ಆಗಿರೋದಕ್ಕೆ. ಅದೇ ತಮಿಳ್ನಾಡು ಗಾಡಿ, ಆಂಧ್ರ ಗಾಡಿ ಅಂದರೆ ಹೊರಗಡೆ ಗಾಡಿ ಅಂದರೆ ನಿಲ್ಸಕ್ಕೆ ಬಿಡಲ್ವಂತೆ. ಕಬಾಬು ಜೊತೆಯಲ್ಲಿ ಮೂರ್ತಿ ಅಣ್ಣ, ಮಹೇಶಣ್ಣ ಇಬ್ಬರ ಜೊತೆಯಲ್ಲಿ ಮಾಗಡಿಯಲ್ಲಿ ಊಟ ಮಾಡ್ತಾ ಇದ್ದೀವಪ್ಪ. ಇವರೆಲ್ಲ ನಮ್ಮ ಕಾರ್ಪೆಂಟ್ರು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದಲ್ಲ, ಅದು ಕಟ್ಟೆ ಎಲ್ಲ ಮಾಡಿಕೊಟ್ಟಿದ್ದೀವ್ರೆ ನಮ್ಮ ಕಾರ್ಪೆಂಟ್ರು ಇವರೇ. ಅಲ್ಲಿಂದ ಪುರ್ಸತ್ತೆ ಇಲ್ಲ, ಅಲ್ಲಿಂದ ಬಂದೆ ಮಧ್ಯಾಹ್ನ, ಅಲ್ಲಿ ಇದರಿಂದ ಬಂದವನು ಬಂದಂಗೆ LD ಹೋಯ್ತು. 2 ಸಲ ಲೋಡ್ ಮಾಡಬೇಕು, 2 ಸಲ ಕಾಟ ಮಾಡಬೇಕು, ಗಾಡಿ ಬಿಟ್ಟು ಇಳಿದಿಲ್ಲ. ತುಮಕೂರಲ್ಲಿ ಸಿಗ್ನಲಲ್ಲಿ ಇದ್ದೀನಿ, ಅಲ್ಲೇನೋ ಫಂಕ್ಷನ್ ನಡೀತಾರಂಗೈತೆ ನೋಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಸ್ಟ್ ವಿಡಿಯೋ ಸೆಮಿರ್ವಾಡಿಂದ ಸಕ್ಕರೆ ತುಂಬಿಕೊಂಡು ಹಾರೋಹಳ್ಳಿಗೆ ಬಂದಿದ್ದೆ. ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ರೋಡಿಗೆ ಎಂಡ್ ಮಾಡಿದ್ದೆ. ಇನ್ನು ಫ್ಯಾಕ್ಟ್ರಿಯವ್ರಿಗೆ ಹೋಗಿದ್ದಿಲ್ಲ. ಫ್ಯಾಕ್ಟ್ರಿಯಲ್ಲಿ ಹೋಗಿ ಖಾಲಿ ಆಯ್ತಾ ಆಗಿಲ್ವಾ, ಏನಾಯಿತು, ಮುಂದೆ ಎಲ್ಲಿ ಹೋದೆ ಏನನ್ನೋದು ಅಪ್ಡೇಟು ಪೆಂಡಿಂಗ್ ಇತ್ತು. ಇವತ್ತು ವಿಡಿಯೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ವಿಷಯ ಇದೆ, ಒಂದು ಮೆಸೇಜ್ ಇದೆ ನೋಡಿ. ಇದೊಂದು ಮೆಸೇಜು ಓದ್ತೀನಿ ನೋಡಿ. ಈಗ ಮೆಸೇಜನ್ನು ನೋಡಿ ಆಮೇಲೆ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ಮೆಸೇಜ್ ಏನಂತ ಹಾಕಿದ್ದಾರೆ, ದಯಾನಂದ್ ಅಂತೇಳಿ, ನೀವು ಎಷ್ಟು ವರ್ಷಗಳ ಕಾಲದಿಂದ ಡ್ರೈವರ್ ಆಗಿದ್ದೀರಾ ಎಂದು ಗೊತ್ತಾಗಲಿಲ್ಲ. ಅಲ್ಲ ಸ್ವಾಮಿ, ವೀಲ್ ಬೋಲ್ಟ್ ಲಾರಿಯಲ್ಲಿ ಲೆಫ್ಟ್ ಆದ್ರೇನು, ರೈಟ್ ಸೈಡ್ ಆದ್ರೇನು, ಬಿಚ್ಚಲು ಒಂದೇ ಕಡೆ ತಿರುಗಿಸಬೇಕು ತಾನೆ, ಯಾಕೆ ಹೀಗೆ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳ್ತೀರಾ ಅಂತ ಮೆಸೇಜ್ ಹಾಕಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ ಮೆಸೇಜ್ ಹೆಂಗಂತ. ನೀವು ಎಷ್ಟು ವರ್ಷಗಳ ಕಾಲ ಡ್ರೈವರ್ ಆಗಿದ್ದೀರ, ಏನು ವೀಲ್ ಬೋಲ್ಟ್ ಬಿಚ್ಚೋಕ್ಕೆ ಲೆಫ್ಟ್ ಆದ್ರೇನು ರೈಟ್ ಆದ್ರೇನು ಎರಡೂ ಒಂದೇ ಸೈಡ್ ಅಲ್ವಾ, ನೀವು ಯಾಕೆ ಹಿಂಗೆ ಸುಮ್ಮನೆ ಸುಳ್ಳು ಹೇಳ್ತೀರಾ ಅಂತ ಮೆಸೇಜ್ ಆಗಿದೆ. ತುಂಬ ಇವ್ರ ಹೆಸರು ಬಂದು ದಯಾನಂದ್ ಅಂತೇಳಿ. ಇವ್ರನ್ನ ನಾನು ನನ್ನ ಇದರಲ್ಲಿ ಇವತ್ತಿಂದ ನನ್ನ ವೀಡಿಯೋಗಳು ನೋಡ್ತಿಲ್ಲ. ಅವರು ತುಂಬ ಒಂದು ವರ್ಷದ ನಂತರ, ಒಂದು ವರ್ಷದ ಹಳೆಯದಿಂದನೂ ನೋಡ್ತಾಯಿದ್ದಾರೆ. ಹೆಚ್ಚು ಕಮ್ಮಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಿಂದ ನೋಡ್ತಾ ಇರ್ಬೋದು. ಅವಾಗೆಲ್ಲ ಒಳ್ಳೊಳ್ಳೆ ಮೆಸೇಜ್ ಆಗ್ತಾಯಿದ್ರು. ಈಗ ಈ ನಡುವೆ ಒಂದು ಸುಮಾರು ಈ ನಡುವೆ ಸ್ವಲ್ಪ ಇಂಥ ಮೆಸೇಜ್ ಆಗ್ತಾವ್ರೆ. ಅವ್ರಿಗೇನಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಒಂದು ಮೆಸೇಜ್ ಹಾಕಿದ್ರು, ಅದಕ್ಕೆ ರಿಪ್ಲೈ ಮಾಡಿದ್ದೆ. ಮತ್ತೆ ತಿರ್ಗಾ ಈ ಥರ ಮೆಸೇಜ್ ಹಾಕಿದ್ದಾರೆ. ಬ್ರದರ್ ಸಾರ್, ನೀವೇನೋ ನಮಗಂತೂ ಗೊತ್ತಿಲ್ಲ, ಯಾವುದೇ ಕಾರಣಕ್ಕೂ ಈ ಮೆಸೇಜ್ ಓದ್ದವರು ಎಲ್ಲರೂ ಡ್ರೈವರ್ಗಳು ಎಷ್ಟು ಜನ ಇದ್ದಾರೆ ಹೇಳಿ, ಎರಡೂ ಸೈಡು ಒಂದೇ ಕಡೆ ಬರುತ್ತಾ ಅನ್ನೋದೇ ನನ್ನ ಪ್ರಶ್ನೆ. ಎರಡು ಸೈಡು ಒಂದೇ ಕಡೆ ಬರಲ್ಲ ಸರ್. ಇಲ್ಲಿ ಬರ್ರಿ ಸರ್, ಇವಾಗ ನಾನು ಗಾಡಿಯಲ್ಲೇ ತೋರಿಸ್ತೀನಿ ನೋಡಿವ್ರಂತೆ. ನೋಡಿ ಸರ್, ಇದು ನಮ್ಮ ರೈಟ್ ಸೈಡು, ನಮ್ಮದು ಕಾಣ್ಬೋದು. ಇದು ರೈಟ್ ಸೈಡು ಯಾವತ್ತೇ ಆಗಲಿ ಸರ್, ಫ್ರಂಟು ಕ್ಯಾಬಿನ್ ಕಡೆ ಟೈಟ್ ಬರುತ್ತೆ ಸರ್, ಹಿಂದುಗಡೆ ಲೂಸ್ ಬರುತ್ತೆ ಸರ್. ಇದು ಫ್ರಂಟ್ ವೀಲು. ಯಾವ ವೀಲ್ ಆದರೂ ತಗೊಂಡ್ರೆ ಒಂದು ಸೈಡ್ ಪೂರ್ತಿ ರೈಟ್ ಸೈಡು ಕ್ಯಾಬಿನ್ ಕಡೆನೇ ಟೈಟು, ನಮ್ಮ ಹಿಂದುಗಡೆ ಡೋರ್ ಕಡೆ ಲೂಸು. ಈ ಕಡೆ ಆಯಿತಾ ಸರ್? ಈಗ ತೋರಿಸ್ತೀನಿ ಬನ್ನಿ ಸರ್. ನಿಮಗೆ ಏನು ಇದಾಗಿದೆ ಅಂತ ಗೊತ್ತಿಲ್ಲ ಸರ್, ನಮ್ಮ ಮೇಲೆ ಯಾಕೆ ಕೋಪ ಅನ್ನೋದು ಗೊತ್ತಿಲ್ಲ. ಇದು ಲೆಫ್ಟ್ ಸೈಡು ಕಾಣ್ಬೋದು, ಡೀಸೆಲ್ ಟ್ಯಾಂಕು ಲೆಫ್ಟ್ ಸೈಡ್ ಕಾಣ್ಬೋದು. ಇದು ಯಾವತ್ತೇ ಆಗಲಿ ಫ್ರಂಟ್ಗೆ ಕ್ಯಾಬಿನ್ ಕಡೆ ಲೂಸ್ ಆಗುತ್ತೆ ಸರ್, ಹಿಂದ್ಗಡೆ ಟೈಟ್ ಆಗುತ್ತೆ ಸರ್. ಲೆಫ್ಟ್ ಸೈಡ್ ಒಂದು ಕಡೆ ಒಂಥರ ಆಗುತ್ತೆ, ರೈಟ್ ಸೈಡ್ ಒಂಥರ ಆಗುತ್ತೆ. ಇದು ಎಷ್ಟು ಜನ ನಿಜ ಅನ್ನೋದು ಒಪ್ಕೋತೀರಾ ಕಮೆಂಟ್ಸಲ್ಲಿ ಹಾಕಿ. ಆಮೇಲೆ ನಾನು ಈ ವಿಡಿಯೋದಲ್ಲಿ ಮೊದಲನೇ ಮೆಸೇಜಲ್ಲಿ ಇವ್ರದ್ದು ಒಂದು ID ಟ್ಯಾಗ್ ಮಾಡಿ ಹಾಕಿರ್ತೀನಿ. ಅವ್ರಿಗೆ ನೀವು ಪ್ರತಿಯೊಬ್ಬರು ನಾನು ಹೇಳಿದ್ದು ಕರೆಕ್ಟಾ ಇಲ್ಲ ಅವ್ರು ಹೇಳಿದ್ದು ಕರೆಕ್ಟಾ ಅನ್ನೋದನ್ನು ಇದು ಮಾಡಿ. ಎರಡೂ ಕಡೆ ಒಂದೇ ಸೈಡ್ ವೀಲ್ ಬೋಲ್ಟ್ ಲೂಸ್ ಬರಲ್ಲ ಸರ್. ಒಂದು ಸೈಡು ರೈಟ್ ಸೈಡ್ ಬಂದುಬಿಟ್ಟು ಫ್ರಂಟಲ್ಲಿ ಬರುತ್ತೆ, ಲೆಫ್ಟ್ ಸೈಡ್ ಬಂದು ಹಿಂದ್ಗಡೆ ಸೈಡ್ ಬರುತ್ತೆ ಸರ್. ಅರ್ಥ ಆಯ್ತಾ ಸರ್? ನೋಡಿ ಸರ್, ಯಾಕೋ ನನ್ನ ಮೇಲೆ ಏನು ಸೈಡ್ ಅಂತ ಗೊತ್ತಿಲ್ಲ ನಮಗೆ. ಈ ನಡುವೆ ಅಂತೂ ಸಿಕ್ಕಾಬಿಟ್ಟೆ ಮೆಸೇಜ್ ಈ ಥರನೇ ಆಗ್ತಾಯಿದ್ದೀರಾ. ಆಮೇಲೆ ಈಗ ನಾವು ಏನೇ ಒಂದು ವೀಡಿಯೋ ಹಾಕ್ತೀವಂದರೆ, ಈಗ ಅದು ಮಿಷಿನ್ ವೀಡಿಯೋ ಹಾಕಿದ್ದು ಏನಂದರೆ ಲಾಸ್ಟ್ ಇದು ಪಂಚರ್ ಆಗಿದ್ದು, ಟೈರ್ ಪಂಚರ್ ಆಗಿದ್ದು ಮಿಷಿನ್ ವೀಡಿಯೋ ಹಾಕಿದ್ದೆ, ಅದ್ರ ಬಗ್ಗೆ ಹಾಕಿದ್ದಾರೆ. ಈಗ ಎಲ್ಲರಿಗೂ ಗೊತ್ತಿರ್ತದೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಈಗ ನಮಗೆ ಗೊತ್ತಿರೋದು ನಿಮಗೆ ಗೊತ್ತಿರಲ್ಲ, ನಿಮಗೆ ಗೊತ್ತಿರೋದು ನಮಗೆ ಗೊತ್ತಿರಲ್ಲ. ಗೊತ್ತಿಲ್ಲದಿರೋರು ನೋಡ್ತಾರೆ, ಅವ್ರು ನೋಡಿ ಈ ಮೆಸೇಜ್ಗಳೆಲ್ಲ ನೋಡ್ರೆ ಅವ್ರು ಏನ್ಕಂತಾರೆ, ನಾವೆಲ್ಲ ಸುಳ್ಳು ಹೇಳ್ತೀವಿ ಅಂತ ಅನ್ಕೊಂತಾರೆ ಸರ್. ಈ ಥರ ಎಲ್ಲ ಮೆಸೇಜ್ ಹಾಕ್ಬೇಡಿ ಸರ್, ಬೇಜಾರಾಗಬೇಡಿ. ಈಗ ನಿಮಗೆ ಗೊತ್ತಿದ್ದರೆ ಇರಲಿ, ಯಾಕಂದರೆ ಇರೋದನ್ನು ನಾವು ಹೇಳ್ತೀವಿ. ನಮಗೇನು ಅನುಭವ ಆಗಿದೆ ಅದ್ರ ಬಗ್ಗೆ ನಾವು ಹೇಳ್ತೀವಿ. ವೀಲ್ ಬೋಲ್ಟ್ ಮಾತ್ರ ಎರಡು ಸೈಡು ಒಂದೇ ಕಡೆ ಬಿಚ್ಚೋಕ್ಕಾಗಲ್ಲ ಸರ್.
ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಬರ್ರಿ ಫಸ್ಟು ಗಾಡಿ ಮೇಲೆ ಹತ್ತೋಣ. ಅರ್ಥ ಆಯಿತು ಅನ್ಕೊಂತೀನಿ ಸರ್ ನಿಮ್ಮ ಮೆಸೇಜು. ನೀವು ನನ್ನ ಅನಿಸಿಕೆ ಒಂದು ವರ್ಷದ ಮುಂಚೆಯಿಂದಲೂ ಮೆಸೇಜ್ ಹಾಕೊಂಬಂದಿದ್ದೀರ. ನಾನು ಪ್ರತಿಯೊಬ್ಬರ ಮೆಸೇಜು ಓದ್ತಾ ಇರ್ತೀನಿ. ರಿಪ್ಲೈ ಮಾಡೋಕ್ಕೆ ಆಗದೇ ಇರ್ಬೋದು, ಆದರೆ ಪ್ರತಿಯೊಬ್ಬರ ಮೆಸೇಜು ನಾನು ಕಂಪಲ್ಸರಿ ಓದ್ತಾನೆ ಇರ್ತೀನಿ. ಮೆಸೇಜ್ ರಿಪ್ಲೈ ಮಾಡಿಲ್ಲ ಅಂದ್ರೂ ಓದ್ತಾ ಇರ್ತೀನಿ. ಅರ್ಥ ಆಯಿತು ಅನ್ಕೊತೀನಿ. ನೀವು ಭಾಳ ಒಂದು ವರ್ಷದಿಂದ ನೋಡ್ತಾ ಇದ್ದೀರಾ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಥರ ಮೆಸೇಜ್ ಹಾಕಿದ್ದಕ್ಕೂ ಥ್ಯಾಂಕ್ಸು. ಅದಕ್ಕೆ ನಾವೇನು ಇದು ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಎಲ್ಲರಿಗೂ ಗೊತ್ತಾಗಲಿ ಅನ್ನೋಕ್ಕೆ ಈ ವಿಡಿಯೋ. ಬನ್ನಿ ಈಗ ನಮ್ಮ ಆರವಳ್ಳಿ ಸಕ್ಕರೆ ಬಿಸ್ಕೆಟ್ ಫ್ಯಾಕ್ಟ್ರಿ ಸಕ್ಕರೆ ಲೋಡ್ದು ವಿಡಿಯೋ ಕಂಟಿನ್ಯೂ ಮಾಡೋಣ. ಹೀಗೆ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಮೆಸೇಜ್ಗೆ ನಿಮ್ಮ ಅನಿಸಿಕೆಗಳು, ಈಗ ಹಾಕಿರೋ ಮೆಸೇಜ್ಗೆ ನಿಮ್ಮ ಅನಿಸಿಕೆಗಳು ಪ್ರತಿಯೊಬ್ಬರು ತಿಳಿಸಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಟೈಮು 8:15. ಇವಾಗ ಎದ್ದೆ. ಅಲ್ಲಿ ನಿಲ್ಲಿಸಿದ್ದೆ. ಆ ಕಡೆ ಜನ ನಡ್ಕೊಂಬರ್ತಾರಲ್ಲ, ಈ ಗಾಡಿಯವ್ರು ಎಪ್ಸಿ ಈ ಕಡೆ ಬಿಡೋಣ, ಆ ಕಡೆ ಬೇಡ ಗಾಡಿಗಳು ಓಡಾಡ್ತವೆ ಅಂತ ಹೇಳೋರು. ತೆಗೆದು ಈ ಕಡೆ ಬಿಟ್ಟೆ. ಅಪ್ಪ, ಈ ಫ್ಯಾಕ್ಟ್ರಿಯಲ್ಲಿ ಜಾಗನೇ ಇಲ್ಲ. ಈ ಫ್ಯಾಕ್ಟ್ರಿ ಬಂದರೆ ಗಾಡಿಗಳು ನಿಲ್ಸೋಕ್ಕೆ 1 ಕಿಲೋಮೀಟ್ರ್ ದೂರದಲ್ಲೈತೆ ಫ್ಯಾಕ್ಟ್ರಿ. 1 ಕಿಲೋಮೀಟ್ರ್ ದೂರದಲ್ಲೈತೆ. ಇಲ್ಲಿ ರೋಡ್ ಸೈಡ್ ಜನ ನಡ್ಕೊಂಡು ಹೋಗ್ತಾರೆ ಗೊತ್ತಾ, ಅಲ್ಲಿ ರೋಡ್ ಐತೆ ನೋಡಿ. ಆ ರೋಡಲ್ಲಿ 1 ಕಿಲೋಮೀಟ್ರ್ ದೂರದಲ್ಲೈತೆ. ಗಾಡಿ ತಗೊಬಂದು ಇಲ್ಲಿ ನಿಲ್ಸಿದ್ವಿ. ಆಮೇಲೆ ಇಲ್ಲಿನೂ ಈ ರೋಡಲ್ಲೂ ನಮ್ಮದು ಕರ್ನಾಟಕ ಗಾಡಿ ಆಗಿರೋದಕ್ಕೆ ಇಲ್ಲಿ ನಿಲ್ಸಕ್ಕೆ ಬಿಟ್ಟಿರೋದು, KA ಗಾಡಿ ಆಗಿರೋದಕ್ಕೆ. ಅದೇ ತಮಿಳ್ನಾಡು ಗಾಡಿ, ಆಂಧ್ರ ಗಾಡಿ ಅಂದರೆ, ಹೊರಗಡೆ ಗಾಡಿ ಅಂದರೆ ನಿಲ್ಸಕ್ಕೆ ಬಿಡಲ್ವಂತೆ. ಯಾಕೆ ಕೇಳ್ತೀವಿ. ಆಮೇಲೆ ಅವರು ಡೈಲಾಗ್ ಹೇಳಿದ್ರು, ಏನಕ್ಕೆ ನಿಲ್ಸಕ್ಕೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಎಲ್ಲ ಗಲೀಜು ಮಾಡ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಅಂತ. ನಾವು ಅಡುಗೆ ಮಾಡೋರೆ ಗಾಡಿಗೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಹೆಂಗೆ ಅಡುಗೆ ಮಾಡೋಂಗಿಲ್ಲ, ಏನಿಲ್ಲ, ಹೆಂಗೋ ನಿಲ್ಸಕ್ಕೆ ಬಿಟ್ಟವ್ರೆ. ಇನ್ನು ಅಡುಗೆ ಮಾಡಿ ಗಲೀಜು ಮಾಡೋಕೆ ಹೋದ್ರೆ ಏನು ಮಾಡಿಬಿಡ್ತಾರೆ, ನಮ್ಮನ್ನು ನಿಲ್ಸಕ್ಕೆ ಬಿಡೋಲ್ಲ. ಯಾಕೆ ಬೇಕು ನೋಡೋಣ. ಸದ್ಯಕ್ಕೆ ಇವಾಗ ಒಂದು ಫ್ಯಾಕ್ಟ್ರಿ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಫ್ಯಾಕ್ಟ್ರಿ ಹೋಗಿ ಕೇಳ್ಕೊಂಡು ಬರೋಣ, ಏನಂತಾರೆ ಏನಿತ್ತ ಅಂತ. ರಾತ್ರಿ ಬರ್ಬೇಕಾರೆ 2:15 ಆಗಿತ್ತು. ಇಲ್ಲಿಗೆ 2:15ಗೆ ಎಂಟ್ರಿ ಮಾಡಿಸಿ ತಗೊಬಂದು ಮಲಿಕೊಂಬಿಟ್ಟಿದ್ದೆ ನಾನು. ಇವಾಗ ಗೆದ್ದಿದ್ದೀನಿ. ಹೋಗೋಣ, ಹೋಗಿ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಫ್ಯಾಕ್ಟ್ರಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ, ಏನಂತ ಅಂತ. ಒಳಗಡೆ ಪಾರ್ಕಿಂಗ್ ಐತೆ, ಕೇಳೋಣ. ಇಲ್ಲೆಲ್ಲೂ ಜಾಗ ಇಲ್ಲಪ್ಪ, ಗಲಾಟೆ ಮಾಡ್ತಾವ್ರೆ ಅಂತ ಕೇಳಿ ಒಳಗಡೆ ಪಾರ್ಕಿಂಗ್ ಐತೆ, ಎಲ್ಲರೂ ಬಿಡ್ತಾನೆ ನೋಡ್ಕೊಂಡು ಕೇಳ್ಕೊಂಬರೋಣ ಹೋಗಿ. ಈ ದೊಡ್ಡ ಫ್ಯಾಕ್ಟ್ರಿಗಳು ಬಂದ್ಬಿಟ್ಟಿದ್ವು ಅಂದ್ರೆ ರಾಮಾಯಣ. ಹೆಂಗೂ 2ನೇ ಗಾಡಿ ಐತೆ, ಅವತ್ತು ಖಾಲಿ ಆಗ್ಬೋದು ಜಾಗ ಇದ್ದರೆ. ಇಲ್ಲ ಅಂದರೆ ತಿರ್ಗಾ ಮತ್ತು ಒಂದಿನ 2 ದಿನ ಆಲ್ಟ್ ಆಗ್ಬಿಡ್ತವೆ. ಬೆಳಗ್ಗೆ ಒಳ್ಳೆ ನಿದ್ದೆ ಆಗಿತ್ತೆ. ಏನು ಒಳ್ಳೆ ನಿದ್ದೆ, 3 ಗಂಟೆ ಮಲಗಿರೋದು. 2:15 ಇಲ್ಲಿ ಬಂದಿದ್ದೆ, ಎಂಟ್ರಿ ಮಾಡಿದ ಗೇಟಲ್ಲಿ. ಅಲ್ಲಿಂದ ಇಲ್ಲಿ ಬಂದು ಜಾಗ ಎಲ್ಲ ನೋಡಿ ಸತಿ 3 ಗಂಟೆ ಆಗಿತ್ತು. 8 ಗಂಟೆಗೆ ಎದ್ದಿದ್ದೀನಿ. ಈಗ 8:20 ಎದ್ದಲ್ಲ ಈ ಕಡೆ ಬಿಟ್ಟಿದ್ದೀನಿ. ಹೆಂಗೋ ಪರವಾಗಿಲ್ಲ. ಇನ್ನೇನು ಮಧ್ಯಾಹ್ನ ಒಳ್ಳೆ ನಿದ್ದೆ ಮಾಡೋದೇನಲ್ವ. ಸದ್ಯಕ್ಕಲ್ಲಿ ಹೋಗಿ ಬರೋಣ ಬರ್ರಿ. ನಮ್ಮ ಗಾಡಿ ಖಾಲಿ ಆಗಲ್ಲ ಅಂದ್ಕೊಂಡಿದ್ದೆ, ಖಾಲಿನೇ ಆಗೋಗ್ಬಿಡ್ತು. ಎಷ್ಟು ಬೇಗ 1 ಅವರ್ ಗಾಡಿನೇ ಖಾಲಿ ಆಗೋದು. 12 ಗಂಟೆ 11:50 ಅಲ್ಲೇ ಖಾಲಿ ಮಾಡಿ ಗೇಟಿಗೆ ಬಂದಿದ್ದೀನಿ. ಈಗ ಹೋಗಿ ತೂಕ ಮಾಡ್ಕೊಂಬರ್ಬೇಕು. ತೂಕ ಮಾಡ್ಕೊಬಂದು ರಿಸೀವ್ಡ್ ಇಸ್ಕೊಂಡು ಲೋಡ್ ನೋಡಬೇಕು. ಲೋಡ್ ಏನೋ ಆಗುತ್ತೆ ಅಂತ ಹೇಳವ್ರೆ, ನೋಡೋಣ ಏನಾಗುತ್ತೆ ಅನ್ನೋದು. ಒಟ್ಟಿನಲ್ಲಿ ಸೆಕ್ಯೂರಿಟಿ ಬೆಳಗ್ಗೆ ಖಾಲಿ ಆಗಲ್ಲ ನಾಳೆನೇ ಅಂತೇಳಿ ಒಳಗಡೆ ಬಿಟ್ಟರು. ಆಮೇಲೆ ನೋಡ್ರೆ ಕರೆದ್ಬಿಟ್ಟು ಖಾಲಿನೇ ಮಾಡಿಬಿಟ್ರಪ್ಪ. ಈ ಥರ ಬೇಗ ಖಾಲಿ ಆದಾಗ ಬೇಜಾರಾಗಲ್ಲ. ಇನ್ನೊಂದ್ಸಲ ತುಂಬ್ಕೊಂಬರೋಕ್ಕೂ ಬೇಜಾರಾಗಲ್ಲ. ಬಂದಂಗೆ ಖಾಲಿ ಮಾಡ್ಕೊಂಡು ಬೇಗ ಖಾಲಿ ಆದರೆ ಲೋಡ್ ಆಗೋದು, ನಮಗೆ ಲೋಡ್ ಆದರೆ ಒಂಥರ ಖುಷಿ ಅಲ್ವಾ. ಹಂಗಾಗಿ ಈ ಥರ ಕಂಪ್ನಿಗಳು ಬರಬೇಕಂದ್ರೆ ಸ್ವಲ್ಪ ಖುಷಿನೇ. ಬರ್ರಿ ಹೋಗಿ ತೂಕ ಮಾಡ್ಕೊಂಬರೋಣ. ಬಂದಿಲ್ಲ ಅವನು. ಸೆಕ್ಯೂರಿಟಿ ಬಂದು ಗೇಟ್ ಓಪನ್ ಮಾಡ್ದಂದರೆ ಈ ಗಾಡಿನೂ ಆಚೆ ಹೋಗ್ಬೇಕು, ನಾನು ಆಚೆ ಹೋಗ್ಬೇಕು. ಹೋಗಿ ತೂಕ ಮಾಡ್ಕೊಬಂದು ರಿಸೀವ್ಡ್ ಇಸ್ಕೊಂಡು ನೋಡೋಣ. ಇದ್ರೆ ಖಾಲಿ ಮಾಡ್ಕೊಂಡು ಹೊರಟಿದ್ದೀವಿ ನೋಡಿ. ರಾತ್ರಿ ಬಂದಲ್ಲ ರೋಡು. ರಾತ್ರಿ ಕತ್ಲಲ್ಲಿ ಬರ್ಬೇಕಾದ್ರೆ ಒಂದು ವಿಷಯ ಕಾಣಲಿಲ್ಲ ಇಲ್ಲಿ. ಏನಪ್ಪ ಅಂದರೆ ನೋಡಿದ್ವಿ, ನೋಡಿದ್ರ ರೋಡು ಮಾಡ್ತಾಯಿದ್ದಾರೆ 4 ಲೈನ್. ಆರವಳ್ಳಿ ಟು ಬಿಡದಿ 4 ಲೈನ್ ಕಂಪ್ಲೀಟ್ ಮಾಡ್ತಾವ್ರೆ. ಆ ಕಡೆ ಆರವಳ್ಳಿಯಿಂದ ಬಂದ್ಬಿಡೈತೆ, ಇಲ್ಲಿಂದ ಈ ಕಡೆ ಪೆಂಡಿಂಗು. ಇಲ್ಲಿ ಮುಂದೆನೂ 4 ಲೈನ್ ಇದೆ. ಒಂದು 4 ಕಿಲೋಮೀಟ್ರ್ ಬ್ಯಾಲೆನ್ಸ್ ಇತ್ತು, ಅದನ್ನು ಆಲ್ರೆಡಿ ಮಾಡ್ತಾಯಿದ್ದಾರೆ. ನಾನು ರಾತ್ರಿ ಬರ್ಬೇಕಾದ್ರೆ ಇವನ್ನೆಲ್ಲ ಗಮನನೇ ಕೊಟ್ಟಿಲ್ಲ, ಇವಾಗ ಗಮನ ಕೊಡ್ತಾಯಿದ್ದೀನಿ ನೋಡ್ರಿ. ಇವಾಗ
ಲೋಡ್ ಖಾಲಿ ಮಾಡ್ಕೊಂಡು ಯಾವ ಕಡೆ ಹೋಗ್ತಾ ಇದೆ ಅಂದರೆ ಮಾಮೂಲಿ ನಮ್ಮ ಕುಣಿಗಲ್ ಹೋಗಿ ಕುಣಿಗಲ್ ಜಾನ್ಸನ್ ಫ್ಯಾಕ್ಟ್ರಿ ಇರೋದು ಫ್ಯಾಕ್ಟ್ರಿ ನಮ್ಮದು MS ಮೆಟಲ್ ಅಂತ. ಅಲ್ಲಿಂದ ಮಾಮೂಲಿ ಮತ್ತೆ ಹೊಸಪೇಟೆ. ಏನಪ್ಪ ಲೋಡ್ ಗಾಡಿಯಲ್ಲಿ ನಿಧಾನಕ್ಕೆ ಹೋಗ್ಬಿಟ್ಟೆ, ಖಾಲಿ ಗಾಡಿಯಲ್ಲೂ ಅದೇ ಬಾಳು. ಹೋಗೋಣ ಇಲ್ಲಿಂದ. ಈಗ ಈ ಕಡೆಯಿಂದ ರೂಟು ಬಿಡದಿಯಿಂದ ರಾಮನಗರದಿಂದ ಮಾಗಡಿಯಿಂದ ಕುಣಿಗಲ್ ಹಿಂಗೆ ಹೋಗ್ಬಿಡ್ತೀವಿ. ಈಗ ಎಷ್ಟು ಟೈಮು 12:30, ಒಂದು 2:30-3 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು. ಅರ್ಜೆಂಟ್ ಮಾಡ್ತಾವ್ರೆ. ಹೋಗೋಣ, ಶಿಸ್ತಾಗಿ ಹೋಗಿ ಲೋಡ್ ಮಾಡಿಸ್ಬಿಟ್ರೆ, ಲೋಡ್ ಒಂದು ಆಗ್ಬಿಟ್ರೆ ಸಾಕಪ್ಪ ನಮಗೆ. ಮೊನ್ನೆಲ್ಲ ಹೋದ ವಾರದಲ್ಲೆಲ್ಲ 2 ದಿನ 3 ದಿನ ಆಲ್ಟ್ ಆಗಿದ್ದು. ಓಯ್ ಎಲ್ಲಿ ಹೋಗ್ತೀಯ? ನೀರಿನ ಬಾಟ್ಲೆ ಅಲ್ಲಿ ಹೋಗ್ಬಿಟ್ರೆ ನಾನು ನೀರು ಎತ್ಕೊಂಡು ಹೆಂಗೆ ಕುಡಿಲಿ? ಈ ಶೇಕಿಗೆ ನೀರಿನ ಬಾಟ್ಲು ಆ ಮೂಲೆಗೆ ಹೋಗ್ಬಿಡೈತಿ, ಹೆಂಗೆ ಎತ್ಕೊಂಡು ಕುಡಿಲಪ್ಪ? ಬರ್ರಿ ಮುಂದೆ ಎಲ್ಲಾರ ಸಿಗೋಣ. ಮಾಗಡಿ ಹೊಸಪೇಟೆ ಸರ್ಕಲಿಗೆ ಬಂದಿದ್ದೀವಿ. ಮಾಗಡಿ ಹೊಸಪೇಟೆ ಸರ್ಕಲ್ ಟೀ ಕುಡಿಯೋಣ ಅಂತ. ನಮ್ಮ ಅರ್ಜುನ ಇಲ್ಲಿದೆ, ನಮ್ಮ ಒಂದಿಬ್ಬರು ಮಹೇಶಣ್ಣ ಮತ್ತು ಆಗ ಇಲ್ಲಿ ನೋಡಿಲಿ ಮಾತಾಡ್ತಿದ್ದಂಗೆ ಬರ್ತಾವ್ರೆ ನಮ್ಮ ಮಹೇಶಣ್ಣವ್ರು. ಮತ್ತು ಮಹೇಶಣ್ಣ ಆರಾಮು? ಗಾಡಿ ಇಲ್ಲಿ ಟರ್ನ್ ಮಾಡಿದ್ದು ನೋಡ್ಕೊಂಡು ಹುಡುಕ ಬಂದವ್ರು ಅವರು. ಹೆಂಗಿರ್ಬೋದು ಬರೀ ಇನ್ನು 3 ಜನ ಬಂದಿಲ್ಲ. ಇಲ್ಲಿ ಒಂದು ಸ್ವಲ್ಪ ಅವ್ರ ಜೊತೆ ಊಟ ಮಾಡ್ಕೊಂಡು ಇಲ್ಲಿಂದನೇ ಸೀದಾ ಕುಣಿಯಲ್ಲಿ ಹೋಗ್ಬಿಡೋಣ. ಹತ್ತಿರ ಆಗುತ್ತೆ. ಫಸ್ಟು ಊಟ ಮಾಡೋಣ ಇಲ್ಲಿ ಅವ್ರ ಜೊತೆ ಸೇರ್ಕೊಂಡು. ನಮ್ಮ ಮಹೇಶಣ್ಣನ ಆಟೋದಲ್ಲೇ ಇಲ್ಲಿಗೆ ಬಂದಿದ್ದೀವಿ. ಎಗ್ ರೈಸ್ ತಿನ್ನಕ್ಕೆ ಇಲ್ಲಿ ಆಟೋದಲ್ಲೇ ಕರ್ಕೊಬಂದ್ಬಿಡ್ರಿ ಇಲ್ಲಿ ಎಗ್ ರೈಸ್ ತಿನ್ನೋಕ್ಕೆ. ಬರ್ರಿ ಫಸ್ಟು ಎಗ್ ರೈಸ್ ತಿಂದ್ಬಿಡೋಣ. ಮಧ್ಯಾಹ್ನದ ಊಟ ಎಗ್ ರೈಸು ಕಬಾಬು ಜೊತೆಯಲ್ಲಿ 3 ಜನ ಮಹೇಶಣ್ಣ ಇಬ್ಬರ ಜೊತೆಲಿ ಮಾಗಡಿಯಲ್ಲಿ ಊಟ ಮಾಡ್ತಾ ಇದ್ದೀವಪ್ಪ. ಎಗ್ ರೈಸು ಕಬಾಬು. ಅಣ್ಣ ಮತ್ತೆ ಸಮಾಚಾರ? ನಿನ್ನ ಮಹೇಶ್ ಅವೆಲ್ಲ ಸಿಗಲಿಲ್ಲ, ಅವರು ಅಣ್ಣನ ಮಾಡ್ಕೊಂಡು ಅವೆಲ್ಲ ವಿಡಿಯೋ ನಿಂದಿಲ್ಲ. 3 ಜನದ್ದು ನಾನು ಬಾಡಿಗೆ ಹೋಗಿದೆ, ಇವಾಗ ಬಂದಿದ್ದೀನಿ. ಶಂಕರಣ್ಣ ಸಿಕ್ಕವ್ರೆ, ಆರಾಮ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀವಿ 3 ಜನ ಊಟ ಮಾಡ್ಕೊಂಡು ಮತ್ತೆ ಸಿಗೋಣ. ಇಲ್ಲಿ ನೋಡಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳೆಲ್ಲ ನಮ್ಮ ಕಾರ್ಪೆಂಟ್ರು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದಲ್ಲ, ಅದು ಕಟ್ಟೆ ಎಲ್ಲ ಮಾಡಿಕೊಟ್ಟಿದ್ದೀವ್ರೆ ನಮ್ಮ ಕಾರ್ಪೆಂಟ್ರು ಇವರೇ. ಹೊಸ ಮನೆ ಎಲ್ಲ ಮಾಡಿಕೊಟ್ರಿ ನೋಡ್ರಿ. ನಮ್ಮ ಮಾಗಡಿ ಚನ್ನಪಟ್ಟಣ ಇದು ಅದು ಹೊಸಪೇಟೆ ಸರ್ಕಲ್ ಅಲ್ಲ, ಇದು ಹೊಸಪೇಟೆ ಸರ್ಕಲ್ ಬಂದಾಗ ಯಾವಾಗಲೂ ಸಿಗ್ತಿರ್ತಾರೆ. ಇಲ್ಲಿ ನಮ್ಮ ಅವ್ರ ದೇವಸ್ಥಾನ. ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ಆ ದೇವಸ್ಥಾನ ಎಲ್ಲ ಮಾಡಿ ತೋರಿಸ್ತೀನಿ. ಇವಾಗ ಅರ್ಜೆಂಟ್ ಲೋಡ್ಗೆ ಹೋಗ್ಬೇಕು, ಹಂಗಾಗಿ ಅಣ್ಣವ್ರು ಮಾತ್ರ. ಅಣ್ಣ ಎಲ್ಲರಿಗೂ ಆಯ್ ಹೇಳ್ಬಿಡ್ರಿ ನೀವೆಲ್ಲರೂ. ಅಣ್ಣ ನೀವು ಅಣ್ಣ ಸರಿ ಸಿಗೋಣ ಅಣ್ಣ ಹಂಗೆ ಎಲ್ಲರೂ. ಬಾಯ್ ಅಣ್ಣ. ಬಾಯ್. ಎಲ್ಲರನ್ನು ಮಾತಾಡ್ಸಿದ್ದಾಯ್ತು, ಊಟ ಮಾಡಿದ್ದಾಯ್ತು. ಇವಾಗ ಸೀದಾ ಹೋಗೋಣ ಲೋಡ್ಗೆ. ನಮ್ಮ ಓನರ್ ಅಂತೂ ಅರ್ಜೆಂಟ್ ಮಾಡ್ತವ್ರೆ. ಅರ್ಜೆಂಟ್ ಅಂದರೆ ಅದೊಂದು ಸಮಸ್ಯೆ ಇದೆ, ಲೇಟ್ ಮಾಡ್ರೆ ಆಮೇಲೆ ಲೋಡ್ ಆಗಲ್ಲ. ಹಂಗಾಗಿ ಹೋಗೋಣ, ಅಷ್ಟು ಲೋಡ್ಗೆ ಹೋಗೋಣ. ಅಯ್ಯೋ ಯಪ್ಪ, ಎಷ್ಟು ಜನ ಆಟೋ ಡ್ರೈವರ್ಗಳು ಗೊತ್ತಾ, ಪರಿಚಯ ಇರೋರು ಎಲ್ಲ ನಮ್ಮ ವಿಡಿಯೋ ನೋಡ್ತಾರಂತೆ. ಈ ಸರ್ಕಲಾಗಿ ಅವ್ರದ್ದೊಂದು ಯೂನಿಯನ್ ಐತೆ, ಸಂಘದಲ್ಲಿರೋರು ಪ್ರತಿಯೊಬ್ಬರು ನೋಡ್ತಾರಂತೆ ನಮ್ಮ ವಿಡಿಯೋನ. ಪ್ರತಿಯೊಬ್ಬರದು, ನಂದಷ್ಟೇ ಅಲ್ಲ, ಪ್ರತಿಯೊಬ್ಬರು ನಾವು ಯೂಟ್ಯೂಬರ್ ಮಾಡೋ ವೆಂಕಟೇಶ್ ಆಗಲಿ, ನಮ್ಮ ಸ್ವಾಮಿ ಆಗಲಿ, ಅಜಯ್ ಆಗಲಿ, ಯೋಗೇಶು, ಬಾಲಾಜಿ, ಪ್ರತಿಯೊಬ್ಬರದು ನೋಡ್ತಾರೆ, ಎಲ್ಲರದ್ದು ಹೇಳ್ತಾರೆ. ಬರ್ರಿ ಸಿಟಿ ಎಂಟ್ರಿ ಕೊಡ್ತಾ ಇದ್ದೀವಿ, ಹೋಗೋಣ. ಅರ್ಜೆಂಟ್ ನಮ್ಮ ಓನರ್ ಅಂತೂ ಅಣ್ಣ ಸ್ವಲ್ಪ ದಾರಿ ಬಿಡೋಣ, ಅರ್ಜೆಂಟ್ ಐತೆ. ಥರ ಏನೇನು ನೀವು ಲಾಸ್ಟ್ ಟೈಮು ಒಂದು ತಿಂಗಳಿಂದೆ ವಿಡಿಯೋ ಮಾಡೋದು ನಿಲ್ಲಿಸ್ಬಿಡ ಅನ್ಕೊಂಡಿದ್ದೆ. ಏನಕ್ಕಪ್ಪ ಅಂದರೆ ಈ ನಡುವೆ ವ್ಯೂಸು ಅವೆಲ್ಲ ಸರಿ ಆಗ್ತಾಯಿಲ್ಲ, ವೀಡಿಯೋಸ್ಗಳು ಸರಿ ವ್ಯೂಸ್ ಹೋಗ್ತಾಯಿಲ್ಲ. ವಿಡಿಯೋ ನೋಡ್ರೆ ಬೇಜಾರಾಗೋದು, ಹೋಗಪ್ಪ ಅಂದ್ಕೊಂಡು ಮಾಡ್ಬೇಕು ಡಿಸೈಡ್ ಮಾಡಿದ್ದೆ, ಬೇಡ ವಿಡಿಯೋ ಮಾಡೋದು ಬೇಡ ಅಂತೇಳಿ. ಆಮೇಲೆ ಇವರು ನಮ್ಮ ಸಬ್ಸ್ಕ್ರೈಬರ್ಗಳು ಹುಡಿಕೊಂಡು ಬಂದು ಮಾತಾಡ್ಸೋದು ನೋಡ್ಬಿಟ್ರೆ, ಆದರೆ ಯೂಟ್ಯೂಬಿಂದ ನಮಗೇನು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಈ ಪ್ರೀತಿ ವಿಶ್ವಾಸ ಐತಲ್ಲ
ಇದ್ರ ಮುಂದೆ ಮತ್ತೊಂದಲ್ಲ. ಮೊನ್ನೆ ಅಥಣಿಯಿಂದ ಒಬ್ಬರು, ಬಾಂಬೆಯಿಂದ, ಯಪ್ಪ ಎಲ್ಲೆಲ್ಲಿಂದ ಸಿಗ್ತಾರೆ. ಅಷ್ಟೇ ಖುಷಿ ಆಗುತ್ತೆ ನಮಗೆ. ಹೋಟ್ಲಲ್ಲಿ ಎಗ್ ರೈಸ್ ತಿಂದಿದ್ದು, ಅಲ್ಲಿಂದ ಇಲ್ಲಿವರೆಗೂ ಅವ್ರು ಆಟೋದಲ್ಲಿ ಕರ್ಕೊಬಂದರು. ಅಪ್ಪು ಹೋಟ್ಲ್ ಇದೆ, ಅಲ್ಲೇ ಅಪ್ಪು ಇಡ್ಲಿ ಬಿರಿಯಾನಿ ಸೆಂಟ್ರ್ ಅದೇ ನೋಡಿ. ಈ ಹೋಟ್ಲಲ್ಲೇ ಎಗ್ ರೈಸ್ ತಿಂದಿದ್ದು ನಾವು. ತಿಂದ್ವಿ. ಈಗ ಮಾಗಡಿ ಸಿಟಿ ಎಂಟ್ರಿ ಕೊಟ್ಟಿದ್ದೀವಿ. ಹೋಗಿ ಬರ್ರಿ ಆದಷ್ಟು ಬೇಗ. ಫಸ್ಟು ಹೋಗಿ ಲೋಡ್ ಮಾಡಿಸ್ಬೇಕು, ಆಮೇಲೆ ಸಿಗೋಣ. ಹೇಳ್ತಿದ್ದೆ ಹೋಟ್ಲ್ ನೋಡ್ಬಿಟ್ಟು ಅಲ್ಲೇ ಮರ್ತುಬಿಟ್ಟೆ, ಅದಕ್ಕೆ ಅಲ್ಲೇ ಎಂಡ್ ಮಾಡಕ್ಕೆ ಹೋಗ್ಬಿಟ್ಟೆ. ಏನಿಲ್ಲ, ಎಲ್ಲ ಕಡೆ ಸಿಗೋದು ಬಂದು ಖುಷಿ ಐತಲ್ಲ, ಪ್ರೀತಿ ವಿಶ್ವಾಸ ಎಲ್ಲ ಹುಡಿಕೊಂಡು ಬಂದು ಮಾತಾಡ್ಸೋದು ಐತಲ್ಲ, ಇದ್ರ ಮುಂದೆ ಒಂಥರ ಖುಷಿ. ಏನೇ ಆಗಲಿ, ನಾವು ಅದೇನಂತಾರಲ್ಲ, ಜನ ಇದ್ದು ಏನಾರು ಒಂದು ಜಯಿಸ್ಬಿಟ್ಟು ಹೋಗ್ಬೇಕು, ಸುಮ್ಮನೆ ಹುಟ್ಟಿದ್ದು ಸಾರ್ಥಕ ಆಗ್ಬೇಕು ಅನ್ನೋದು. 40 ಜನ ಗುರ್ತಿಸ್ತಾರೆ ಅಂದರೆ ನಮ್ಮನ್ನೆಲ್ಲ ಯಾವ ಊರಲ್ಲಿ ಹೋದರೂ ಗುರ್ತಿಸ್ತಾರೆ, ಮಾತಾಡಿಸ್ತಾರೆ. ಮೊನ್ನೆ ನೋಡಬೇಕು, ನೋಡಿರ್ತೀರ ಒಂದು ಈ ಟ್ರಿಪ್ಪು ಬರ್ಬೇಕಾರೆ ಅಲ್ಲಿ ತುಳಸಿಗೆರೆಯಲ್ಲಿ ಗಾಡಿ ಡ್ರೈವರು, ಅವ್ರಿಗೆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೂ ಗೊತ್ತಿಲ್ಲ, ಅವರು ನಮ್ಮ ವಿಡಿಯೋ ನೋಡ್ತಾರೆ. ಅವ್ರು ನೋಡ್ತಿದ್ದಂಗೆ ಹಣ ಅಂತ ಮಾತಾಡ್ಸಿದ್ರು. ಅದು ಆ ಪ್ರೀತಿ ವಿಶ್ವಾಸದ ಮುಂದೆ ಮತ್ತೆ ಏನೂ ಅಲ್ಲ. ಅಷ್ಟು ಖುಷಿ ಆಗಲ್ಲ. ಇನ್ಮೇಲೆ ಹಾಗೆ ಮಾಡೋಕ್ಕೆ ಬೇಜಾರು, ಮನಸ್ಸೇ ಬರಲ್ಲ. ಇವಾಗ ವಿಡಿಯೋ ಮಾಡೋ ಸ್ಟಾಪ್ ಮಾಡೋಕೆ ಮನಸ್ಸೇ ಬರಲ್ಲ. ಸದ್ಯಕ್ಕೆ ತೊಗೊಂಡು ಈಗ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇವಾಗ ಗಿಣಿಗೆರೆಯಿಂದ ನಮ್ಮ ಯೂಟ್ಯೂಬರ್ ಒಬ್ಬರು, ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಮಾಡ್ತಾವ್ರೆ. ನೋಡಿದ್ರಾ, ಗಿಣಿಗೆರೆಯಿಂದ ಫೋನ್ ಮಾಡ್ತಾರೆ. ದೇವಪ್ಪ ಅಂತೇಳಿ ಅವರೇ ಫೋನ್ ಮಾಡ್ತಾರೆ. ಬರೀ ಸಿಗೋಣ. ಈಗ ಅವ್ರು ಫೋನ್ ರಿಸೀವ್ ಮಾಡಿ ಮಾತಾಡ್ಬಿಟ್ಟು. ಸ್ನೇಹಿತರೆ, ಟೈಮು 7 ಗಂಟೆ. ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಫ್ಯಾಕ್ಟ್ರಿಯಿಂದ. ಇವಾಗ ಆಚೆ ಬಂದೆ. ಗ್ಲಾಸ್ ಬೀಸೆಲ್ಲ ತೊಳ್ಕೊಂಡು ಕಡ್ಡಿ ಗಿಡ್ಡಿ ಎಲ್ಲ ಹಚ್ಕೊಂಡು ಆರಾಮಾಗಿ ಬಂದೆ. ಹೋಗೋಣ, ಅಲ್ಲಿ ಎಲ್ಲರೂ ಮುಂದೆ ನಿಲ್ಲಿಸಿ ಒಬ್ಬರ ಹತ್ರ ಡೀಸೆಲ್ ಹಾಕೋಬೇಕು. ಡೀಸೆಲ್ ಹಾಕ್ಕೊಂಡು ಹಂಗೆ ಎಲ್ಲರೂ ನಿಲ್ಲಿಸಿ ಟೀಗಿ ಕುಡ್ಕೊಂಡು ಬೆಳಗ್ಗೆಯಿಂದ ಪುರ್ಸತ್ತೇ ಇಲ್ಲ. ಅಲ್ಲಿಂದ ಬಂದೆ ಮಧ್ಯಾಹ್ನ. ಅಲ್ಲಿ ಇದರಿಂದ ಬಂದವನು ಬಂದಂಗೆ 2 ಡಿ ಹೋಯ್ತು. 2 ಸಲ ಲೋಡ್ ಮಾಡಬೇಕು, 2 ಸಲ ಕಾಟ ಮಾಡಬೇಕು. ಗಾಡಿ ಬಿಟ್ಟು ಇಳಿದಿಲ್ಲ. ಮತ್ತು ಲೋಡ್ ಮಾಡ್ಕೊಂಡು ಬಂದೆ. ಗ್ಲಾಸ್ ಪಾಸ್ ಎಲ್ಲ ಒರೆಸಿ ತೊಳೆದು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಬಿಲ್ಲು ಕೊಟ್ಟರು. ಈಗ ಹಂಗೆ ಹೊರಟಿದ್ದೀನಿ. ಹಂಗಾಗಿ ಮುಂದೆ ಎಲ್ಲರೂ ಹೋಗಿ ನಿಲ್ಲಿಸಿ ಟೀಗಿ ಕುಡ್ಕೊಂಡು ಕುಣಿಗಲ್ ಬಿಟ್ಟು ಮುಂದೆ ಆ ರೋಡಲ್ಲಿ, ನಮ್ಮ ತುಮಕೂರು ರೋಡಲ್ಲಿ ಎಲ್ಲರೂ ನಿಲ್ಲಿಸಿ ಟೀಗಿ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಇವತ್ತು ಇಲ್ಲೇ 7 ಗಂಟೆ. ಪ್ರತಿ ಟ್ರಿಪ್ಪು 7 ಗಂಟೆಗೆಲ್ಲ ಸಿರಾದಲ್ಲಿ ಇರ್ತಿದ್ವಿ. ಇವತ್ತು ಇನ್ನೂ ಇಲ್ಲೇ ಇದ್ದೀವಿ. ಏನು ಟೆನ್ಷನ್ ಇಲ್ಲ, ಬೆಳಗಾನ ಓಡಿಸ್ಬೋದು, ನೋ ಟೆನ್ಷನ್. ನೋಡಿ, ಇದೆ ಜಾನ್ಸನ್ ಫ್ಯಾಕ್ಟ್ರಿ. ರೈಟಿಗೆ ಹೋದರೆ ಬೆಂಗಳೂರು ಹೋಗುತ್ತೆ. ನಾವು ಲೆಫ್ಟ್ಗೆ ಹೋಗ್ಬೇಕು. ಲೆಫ್ಟ್ಗೆ ಹೋಗಿ ಮತ್ತೆ ಸರ್ವಿಸ್ ರೋಡ ಕೆಳಗೆ ಎಳ್ಕೋಬೇಕು. ಇಲ್ಲೆಲ್ಲ ಆಟೋದರಲ್ಲಿ ಹಿಂಗೆ ಇಸ್ಕೊಂಡು ಕೂತಿರ್ತಾರೆ. ಅಣ್ಣಯ್ಯ ದಾರಿ ಬಿಡ್ರಣ್ಣಯ್ಯ. ತಾಜ್ ಹೋಟ್ಲ್ ನೋಡಿ ಹಿಂಗೆ ಕಾಣ್ತವೆ. ನಮ್ಮ ಮೋಹನ್ ಅಂತೇಳಿ ಕುಣಿಗಲ್ನವರು ನಿನ್ನೆ ವಿಡಿಯೋದಲ್ಲಿ ಮೆಸೇಜ್ ಹಾಕಿದ್ರು, ಅಣ್ಣೆ ಕುಣಿಗಾಲಾಗಿ ಎಲ್ಲಿ ಲೋಡ್ ಮಾಡೋದು ನೀವು ಅಂತೇಳಿ. ಹಂಗಾಗಿ ಇದು ತೋರಿಸಿದ್ದು. ನೋಡ್ದ ಬ್ರದರ್, ಜಾನ್ಸನ್ ಫ್ಯಾಕ್ಟ್ರಿ, ತಾಜ್ ಹೋಟ್ಲ್ ಆಪೋಸಿಟ್ ಒಳಗಡೆ ಇದೆ ಜಾನ್ಸನ್ ಫ್ಯಾಕ್ಟ್ರಿ. ಯಾವುದೋ ಫೋನ್ ಬೇರೆ ಗೊತ್ತಾಯ್ತಪ್ಪ. ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ತುಮಕೂರು ಹತ್ರ ಇದ್ದೀನಿ ನೋಡಿ. ಇದು ತುಮಕೂರು ಕೆರೆ ನೋಡಿದ್ರೆ, ಇದು ತುಮಕೂರು ಕೆರೆ. ಗೂಳೂರೆಲ್ಲ ಬಿಟ್ಟೆ. ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಪ್ರಶ್ನೆ ಹಾಕಿದ್ರು, ಇದೇ ತುಮಕೂರಲ್ಲಿ ಹೋಗ್ಬೇಕಾರೆ ಅಣ್ಣ ತುಮಕೂರಲ್ಲಿ ಕುಣಿಗಲ್ಗೆ ಬೈಪಾಸ್ ಇಲ್ವಾ, ಸಿಟಿ ಒಳಗೆ ಹೋಗ್ತಿರಲ್ಲ ಅಂತ. ಬೈಪಾಸ್ ಇದೆ ಬ್ರದರ್, ರೋಡ್ ಚೆನ್ನಾಗಿಲ್ಲ, ಸುತ್ತಾಕೊಂಡು ಹೋಗ್ಬೇಕು. ಒಂದು ಈ ಕಡೆ ರೈಟ್ಗೆ ಹೋಗಿ ಕ್ಯಾಸಂದ್ರ ಹೋಗಿ ಹಂಗೆ ಬರಬೇಕು. ಇಲ್ಲಾಂದರೆ ಇಲ್ಲಿ ಲೆಫ್ಟ್ಗೆ ಹೊಡೆದ್ರೆ ಸೀದಾ ಗುಬ್ಬಿಗೇಟಿಂದ ಸೀದಾನೇ ಸಿರಾ ಗೇಟಿಗೆ ಬಂದುಬಿಡ್ತಿದೆ. ಅದು ಹೊಸ ರೋಡು, ಸ್ವಲ್ಪ ಮಾಡಿಲ್ಲ, ಸಿಕ್ಕಾಪಟ್ಟೆ ರೋಡ್ ಹೋಗ್ಬಿಡೈತೆ. ಹಂಗಾಗಿ ಅದ್ರಲ್ಲಿ ಹೋಗಲ್ಲ ಲೋಡ್ ಗಾಡಿ ಯಾಕೆ ಬೇಕು ಅಂತ, ಸಿಟಿ ಒಳಗೆ ಹೋಗಿ ಬಂದ್ಬಿಡೋದು. ಅದು ಮಾಮೂಲಿ ಸಿರಾ ಗೇಟ್ ಬಂದುಬಿಡ್ತಿದೆ. ಅದು ರೋಡ್ ಚೆನ್ನಾಗಿಲ್ಲ ಒಂದು ಉದ್ದೇಶಕ್ಕೋಸ್ಕರ ಅದು ಹೋಗಲ್ಲ. ಗೊತ್ತೈತೆ ಬ್ರದರ್, ಬೈಪಾಸ್ ಇದೆ ಅಷ್ಟೇ. ಕೆರೆ ಏರಿ ಮೇಲೆ ಸಂಜೆ ಟೈಮು ಟ್ರಾಫಿಕ್ ಹೆಂಗೆ ಬರ್ತಾವೆ ನೋಡಿ ಗಾಡಿಗಳೆಲ್ಲ. ತುಮಕೂರು ಸಿಟಿ ಒಳಗಂತೂ ಕೇಳಂಗೆ ಇಲ್ಲ.
ರೋಡ್ ಒಂದು ಸ್ವಲ್ಪ ಹೋಗಿದ್ರು ಪರವಾಗಿಲ್ಲ ಅಂತ ಹೋಗ್ಬಿಡ್ಬೋದಿತ್ತೆ. ಸಿಕ್ಕಾಬಟ್ಟೆ ಗುಂಡಿ ಬಿದ್ದುಬಿಡೋದು, ಮಲಗಿ ಎದ್ದೊಳ್ತೈತೆ ಗಾಡಿ. ಮೊನ್ನೆ ಟ್ರಿಪ್ ಹೋಗಿದ್ದೆ ನಾನು, ಅದಕ್ಕೆ ಮುಂಚೆ ಟ್ರಿಪ್ಪಲ್ಲಿ ಹೋಗಿದ್ದೆ. ಅದರಾಗೇ ಒಂದು ಸ್ವಲ್ಪ ಇದ್ರದ್ದೆಲ್ಲ ಕೆಲಸ ಮಾಡಿಸ್ಕೊಂಡು ಅಲ್ಲಿ ಸಿರಗೇಟಲ್ಲಿ ಹೋಗಿ ಗುಬ್ಬಿಗೇಟಲ್ಲಿ ಹೋಗಿ ಒಂದು ಸ್ವಲ್ಪ ಇಂಜಿನ್ ಬೆಟ್ಟಿಂಗ್ ಟೈಟ್ ಮಾಡಿಸ್ಕೊಂಡು ಅಲಾಸಿ ಹಂಗೆ ಹೋಗಿದ್ದೆ. ಬರ್ರಿ ನಾವು ಸಿಟಿ ಒಳಗೆ ಹೋಗೋಣ. ನೋಡಿ, ಇಲ್ಲಿಂದ ಲೆಫ್ಟ್ಗೆ ಹೋಗ್ಬೇಕು. ಅದಕ್ಕೆ ಮಾಮೂಲಿ ಗುಬ್ಬಿಗೇಟ್ ಸಿರಗೇಟ್ ಬರ್ತದೆ. ಸ್ನೇಹಿತರೆ, ಇಲ್ಲಿ ನಮ್ಮ ಬಾಸ್ ತುಮಕೂರಲ್ಲಿ ಸಿಗ್ನಲಲ್ಲಿ ಇದ್ದೀನಿ. ಅಲ್ಲೇನೋ ಫಂಕ್ಷನ್ ನಡೀತಾರಂಗೈತೆ ನೋಡಿ. ಒಳ್ಳೆ ಡ್ಯಾನ್ಸ್ ನಡೀತಾ ಇದೆ. ಸಿಗ್ನಲಲ್ಲಿ ನಿಲ್ಸ್ಕೊಂಡು ಕೂತಿದ್ದೀವಿ. ಸಖತ್ತ ಡ್ಯಾನ್ಸ್ ಆಡ್ತಾರಪ್ಪ. ಯಾರೋ ಮಕ್ಕಳೆಲ್ಲ ಆಡ್ತಿರಂಗ ಅವ್ರೆ, ಏನಂತ ಗೊತ್ತಿಲ್ಲ. ಬರ್ರಿ ಸಿಗ್ನಲ್ ಬಿತ್ತು ಹೋಗೋಣ. ದುರ್ಗಾ ಟೋಲಲ್ಲಿ ನಿಲ್ಲಿಸಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು. ಓಡ್ಸಲಿನೂ ಸಿಕ್ಕಿದ್ರು ಅವರು. ಬರೀ ವಿಡಿಯೋ ಮಾಡಾಕಿದ್ದೆ. ದುರ್ಗಾ ಬೈಪಾಸಲ್ಲಿ ಸಿಕ್ಕಿದ್ರು ಅವರು ಗಾಡಿ ಓಡಿಸ್ಕೊಂಡು. ಲಾಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಇವತ್ತು ಮಾತಾಡ್ಸ್ಕೊಂಡು ಟೋಲು ಸಿಕ್ಕಾಬಡೆ ಜಾಮ್. ಸಿಕ್ಕಾಬಡೆ ಜಾಮು ಕ್ಲಿಯರ್ ಆಯಿತು. ನಮ್ಮ ಮುಂದೆ ನಮ್ಮ ಶರತ್ ಬ್ರದರ್ ಹೋಗ್ತಾವ್ರೆ. ಅವ್ರು ನೋಡಿಲ್ಲ ನಮ್ಮ ಗಾಡಿನ. ನೋಡೋಣ ಸಿಕ್ತಾರ ಹೆಂಗೆ ಅನ್ನೋದು. ಸಿಕ್ಕರೆ ವಿಡಿಯೋ ಮಾಡ್ತೀನಿ.